ನಮ್ಮಮ್ಮ ಇವಾಗ ಸ್ವಲ್ಪ ಬೈದ್ರುನು ನೀನೇನು ಬೇಜಾರು ಮಾಡ್ಕೋಬೇಡ ಸರಿನಾ? ಇವಾಗ ನಮ್ಮಮ್ಮ ಈಗ ಬೈದ್ರುನು ಆಮೇಲೆ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗ್ತಾರೆ. ನೋಡು ನಾವ್ ಇಲ್ಲೇ ಬಾಳಿ ಬದುಕಬೇಕಾಗಿರೋದು ಸರಿನಾ? ಈಗ ನಮ್ಮ ಅಮ್ಮನ ಕರಿತೀನಿ, ಬಂದ್ ಸ್ವಲ್ಪ ಬೈದಾಡ್ತಾರೆ. ಹಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು. ಆದ್ರೆ ನೀನೇನು ಬೇಜಾರು ಮಾಡ್ಕೋಬೇಡ ಸರಿನಾ? ನಾನಿದ್ದೀನಿ, ಎಲ್ಲ ನಾನು ನೋಡ್ಕೊಂತೀನಿ. ಸರಿ ರೀ, ಆಯ್ತು, ನೀವ್ ಹೆಂಗ್ ಹೇಳಿದ್ರೆ ಹಂಗೆ. ಅಮ್ಮ 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 ಅಯ್ಯೋ, ಇವ್ರ ಮಗ ಏನಾದ್ರು ಬಂದವನ? ಅಮ್ಮ ಅಮ್ಮ ಅಂತ ಕರಿತವನೆ, ಫಾರಿನಿಂದ ಬಂದಿರ್ಬೇಕು. ಅಮ್ಮ ಅಮ್ಮ ಅತ್ತೆ, ನಿಮ್ ಮಗ ಬಂದವ್ರೆ ಅಂತ ಅನ್ನಿಸ್ತದೆ, ಬನ್ನಿ ಅತ್ತೆ. ಅಯ್ಯಯ್ಯೋ, ಅತ್ತೆ ಅತ್ತೆ ಅತ್ತೆ, ನೋಡ್ ಬನ್ನಿ ಅತ್ತೆ, ಇಲ್ಲೇನ್ ಆಗೈತೆ ಅಂತ ಹೇಳ್ಬಿಟ್ಟು ನೋಡ್ ಬನ್ನಿ ಅತ್ತೆ. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಮನಿಯಾಳಿ ಇವಾಗ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೇನೆ, ನಾನ್ ಮದುವೆ ಮಾಡ್ಕೊಳ್ಳೋ ಹುಡುಗನ. ಅತ್ತೆ 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 ಅತ್ತೆ, ನೋಡಿ ಅತ್ತೆ, ನೋಡಿ ಅತ್ತೆ, ಇವ್ ನಿಮ್ ಮಗ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವನೆ ಕಣತ್ತೆ ಇವಳನ್ನ. ಈ ಮನಿಯಾಳಿ ಅಂತ ನಾನು ಹೇಳಿಲ್ವಾ ಅತ್ತೆ? ಇವಳು ಸರಿ ಇಲ್ಲ, ಹೆಂಗ್ ಬೇಕಾದ್ರೂ ನಾಟಕ ಮಾಡ್ಬಿಟ್ಟು ಹೆಂಗ್ ಬೇಕಾದ್ರೂ ಆಟ ಆಡ್ತಾಳೆ ಅಂತ ಹೇಳ್ಬಿಟ್ಟು. ನೋಡಿದ್ರ ಅತ್ತೆ, ನೋಡಿದ್ರ ಹೆಂಗ್ ಮದುವೆ ಮಾಡ್ಕೊಂಡೇನಿಯ ಬಂದ್ಬಿಟ್ಟವ್ರೆ. ಇವಾಗ ನನಗೆ ಯಾರತ್ತೆ ದಿಕ್ಕು? ನಾನು ನಿಮ್ಮನ್ನೇನಿಯ ನಂಬ್ಕೊಂಡಿದ್ನಲ್ಲತ್ತೆ. ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿದ್ದೆ, ನೀವ್ ಹೇಳಿದ್ರಿ ನನ್ನ ಮಗ ಬಂದೇ ಬರ್ತಾನೆ, ನಾನು ಇಲ್ದಿದ್ದಂಗೆ ಮದುವೆನೇ ಆಗಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಅತ್ತೆ, ಮದುವೆ ಮಾಡ್ಕೊಂಡೇನಿಯ ಬಂದ್ಬಿಟ್ಟವನೆ ನಿಮ್ಮ ಮಗ. ಇವಾಗ ನನಗೆ ನನ್ನ ಜೀವನಕ್ಕೆ ಯಾರತ್ತೆ ದಿಕ್ಕು? ನಾನಿನ್ನಿದ್ದೇನು ಪ್ರಯೋಜನ ಅತ್ತೆ? ನನ್ನ ಕೈಲಿ ಆಗಕ್ಕಿಲ್ಲ ಅತ್ತೆ, ನನ್ನ ಕೈಲಿ ಆಗೋದೇನೇ ಇಲ್ಲ. ನಾನಂತೂ ಇನ್ನ ಬದುಕಿರಕ್ಕಿಲ್ಲ, ಎಲ್ಲ ಅವಮಾನ ಅವಮಾನ ಇದಂತೂ. ಅಯ್ಯೋ, ಕಿತ್ತೋದ್ ನನ್ನ ಮಗನೇ. ಲೇ, ನನ್ನ ಮಗನ್ನೇ ಬುಟ್ಟಿಗೆ ಹಾಕೊಂಡ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡಾಕ್ಬಿಟ್ಟಲೆ ನೀನಂತೂ. ಕಂತ್ರಿ, ಹೇಯ್, ಏನ್ಲಾ ನಿಮ್ಮ ಅಮ್ಮನೂ ಬೇಡವಾಗಿತ್ತಿಲ್ಲ ನಿನಗೆ? ನಿಮ್ಮ ಅಮ್ಮನೂ ಬೇಡದಿದ್ದಂಗೆ ಇವಳನ್ನ ಮದುವೆ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಏನ್ಲಾ ಇತ್ತು ನಿನಗೆ? ಹಾ, ಒಂದು ಮಾತು ನಾನು ಕೇಳ್ದಿದ್ದಂಗೆ ಮನೆ ಬಿಟ್ಬಿಟ್ಟು ಓಡೋಗಿದ್ಯಲ್ಲ ನೀನು. ಎಂಥ ಕಂತ್ರಿ ನನ್ನ ಮಗ ಅಂತ ಇದ್ರಾಗ ಏನಿಯ ಗೊತ್ತಾಯ್ತದೆ. ಏನ್ಲಾ ಬಂದಿರೋದು ನಿನಗೆ ದೊಡ್ಡಪತ್ತು? ಇವಳನ್ನ ಕಟ್ಕೊಂಡ್ಬಿಟ್ಟು ಬಂದಿದ್ದೀಗಲ್ಲ, ನಾನು ಏನ್ಲಾ ಕಮ್ಮಿ ಮಾಡಿದ್ದೆ ನಿನಗೆ? ಎಲ್ಲಾದ್ರೂ ಜಾಸ್ತಿನೇ ಮಾಡಿದ್ದೆ ಅಲ್ವೇನ್ಲಾ? ಏನು ಕಮ್ಮಿ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಇವಳು ಕಿತ್ತೋಗಿರೋಳನ್ನ ಕಟ್ಕೊಂಡ್ಬಿಟ್ಟು ಬಂದೆ ನೀನು? ಏನೇ ಮೊಳ್ಳಿ, ಹಾ, ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ನನ್ನ ಮಗನ್ನ. ನಿನ್ನ ಮಕ್ಕಿಷ್ಟು. ಲೇ, ಈಗ ಸುಮ್ಮನೆ ದಿನ ನನ್ನ ಮಗನ್ ಬಿಟ್ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ನಿನಗೆ ಗಾಳಿ ಗಾಳಿ ಬಿಡಿಸ್ಬಿಡ್ತೀನಿ ನಿನಗೆ. ಕಂತ್ರಿ ಬಡ್ಡಿ, ಹೋಗೆ ಸುಮ್ಕೆ ನೀ ಇಲ್ಲಿಂದ. ಈ ಮಕ ನೋಡ್ಕೊಂಡು ನೋಡು, ನಮ್ಮನೆಗೆ ಬರೋಷ್ಟು ಧೈರ್ಯ. ಅಮ್ಮ ಏನು ಅಂತ ಮಾತಾಡ್ತಾ ಇದೀಯಾ? ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿಲ್ವೇನಮ್ಮ? ನಾನು ಇಷ್ಟೆಲ್ಲ ಇಷ್ಟಪಟ್ಟಿದ್ದೀನಿ, ನೀನ್ ನೋಡಿದ್ರೆ ಈ ತರ ಮಾತಾಡ್ತಾ ಇದೀಯಾ? ನೋಡು, ನಾನು ಇವಳು ಮದುವೆ ಮಾಡ್ಕೊಂಡಿದೀವಿ, ಇನ್ನೇನ್ ತಾನೇ ಮಾಡೋಕ್ಕಾಗ್ತದೆ ಹೇಳಿ? ನಾನಂತೂ ಇವಳನ್ನ ತುಂಬಾ ಇಷ್ಟಪಟ್ಟಿದ್ದೆ. ನನಗೆ ರೂಪ ಅಂದ್ರೆ ಇಷ್ಟ ಇರಲಿಲ್ಲ, ಅದಕ್ಕೇನೆ ಇವಳನ್ನ ಮದುವೆ ಮಾಡ್ಕೊಂಡಿದ್ದು. ಇವ್ರ ಮನೆಗೆ ಬೇಗ ಮದುವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕೇನೆ ಬೇಡ ಅಂತ ಹೇಳ್ಬಿಟ್ಟು ನಾನೇನೆ ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆದೆ. ನಿಮ್ಗೆ ಹೇಳಿದ್ರೆ ನೀವು ಒಪ್ಕೊಳ್ಳಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ನೋಡಮ್ಮ, ನಾನೇ ನಿನಗೇನು ಮೋಸ ಮಾಡಿಲ್ಲ. ನೋಡು, ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಾ? ಇಲ್ಲ, ನಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಅಯ್ಯೋ 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 ಅಯ್ಯೋ, ಸೀತೆ ರಾಮ ಕಂಡಂಗೆ ಕಾಣ್ತಾವ್ರಲ್ಲಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತಾವ್ರೆ. ಅಯ್ಯೋ, 100 ಕಾಲ ಚೆನ್ನಾಗಿರ್ರಿ. ಸೀರೆ ಎಲ್ಲ ಸೂಪರ್ ಆಗಿ ಐತೆ. ಚೆನ್ನಾಗಿರೋ ಸೀರೆ. ಅಯ್ಯೋ, ನನ್ನ ಮಗ ನೋಡು ಮದುವೆ ಗಂಡಾಗಿ ಎಂತ ಚೆನ್ನಾಗಿ ಕಾಣಿಸ್ತಾವನೆ. ಅಯ್ಯೋ, ನನ್ನ ದೃಷ್ಟಿನೇ ಬಿದ್ದ್ಬಿಡ್ತದೆ. ರೀ, ನೋಡಿದ್ರೇನ್ರಿ ನಿನ್ ಮಗ ಮಾಡಿರೋ ಕೆಲ್ಸನ? ಹಲ್ಕ ಕೆಲ್ಸನ? ಯಾವಳನ್ನ ಕಟ್ಕೊಂಡ್ ಮನೆಗ್ ಬಂದವನೆ, ಇವಳನ್ನ ಕಿತ್ತೋಗಿರೋಳನ್ನ ಸೊಸೆ ಅಂತ ನಾನು ಒಪ್ಕೋಬೇಕಂತೆ. ಇವಳನ್ನ ಹೆಂಗ್ರಿ ಸೊಸೆ ಅಂತ ಒಪ್ಕೊಳಕಾಯ್ತದೆ ನಾನು? ನೋಡ್ರಿ ಎಷ್ಟು ಧೈರ್ಯ ನಿಮ್ ಮಗುಂಗೆ. ಹಾ, ನೀವೇನಾದ್ರೂ ಹೇಳ್ರಿ ನನ್ ಮಗುಂಗೆ. ಏನೇ ಶಿವ ಪಾರ್ವತಿ ರಾಮ ಸೀತೆ ಜೋಡಿ ಇದ್ದಂಗೆ ಐತಲ್ವೇನೆ ಇಬ್ರುದುನುವೆ? ರೀ, ಲೋ ಮಗ್ನೆ, ಯಾಕಪ್ಪ ಇಂಥ ಕೆಲಸ ಮಾಡ್ದೆ? ನಮ್ಮನ್ ಕರೆದಿದ್ರೆ ನಾವು ಮದ್ವಿಗೆ ಗೊತ್ತಾ ಇರ್ಲಿಲ್ವಾ? ರೀ, ಅವ್ನು ನಮ್ಗೆ ಇಷ್ಟ ಇಲ್ದಿದಂಗೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದಿರೋದು. ನೀವು ನೋಡಿದ್ರೆ ಮದುವೆ ಕರೆದಿದ್ರೆ ಬತ್ತಿರ್ಲಿಲ್ಲ ಅಂತ ಹೇಳ್ತಿರಲ್ಲ. ಯಾರು ಹೋಯ್ತಾ ಇದ್ರು ಮದ್ವಿಗೆ? ಇಷ್ಟ ಇಲ್ದಿರ ಮದ್ವಿಗೆ? ಕರೆಕ್ಟಾಗಿ ಮಾತಾಡಿ, ಹಿಂಗೆಂಗೋ ತಿಕ್ಲು ತಿಕ್ಲಂಗೆ ಮಾತಾಡ್ಬೇಡಿ. ಮಾತಾಡ್ರಿ ಕರೆಕ್ಟಾಗೆ. ಹೌದೌದು, ಮಾತಾಡ್ತೀನಿ. ಅಲ್ಲ ಮಗನೆ, ಯಾಕೋ ಮದುವೆ ಮಾಡ್ಕೊಂಡ್ಬಿಟ್ಟು ಬಂದೆ? ಹಾ, ಯಾಕೆ ನೀನ್ ನಮ್ಗೆ ಹೇಳ್ದಿದ್ದಂಗೆ ಮಾಡಿದಂಗೆ ಓಡೋಗ್ಬೇಕಿತ್ತು? ಹಾ, ನಾವ್ ಎಷ್ಟು ನಂಬಿಕೆ ಇಕ್ಕಿದ್ವಿ ನಿನ್ ಮೇಲೆ. ಹಾ, ನಂಬಿಕೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಮಗನೆ ನೀನು. ಉಗಿರಿ ಮಕ್ಕಿ ಹಂಗೆ ನೆನಿಯ. ನಮ್ ನಂಬಿಕೆ ಎಲ್ಲ ಕಳೆದ್ಬಿಟ್ಟವನೇ ಕಾಳ್ ನನ್ನ ಮಗ. ಇವ್ನಿಗೆ ಏನ್ ತಕೊಂಡ್ ಹಾಕ್ಬೇಕು ಹೇಳಿ ನೀವೇ ನೆನಿಯ? ಎಷ್ಟೆಲ್ಲ ಹೇಳಿದೀನಿ ನಾನು ತೋರಿಸಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಇಲ್ಲ. ಯಾವಳನ್ನ ತಿರ್ಗೋಕಿನ್ ಕಟ್ಕೊಂಡ್ಬಿಟ್ಟು ಬಂದ್ಬಿಟ್ಟ ಇಲ್ಲಿ. ನೋಡ್ಲಾ, ಇವಳನ್ನ ಬಿಟ್ಬಿಟ್ಟು ಬಾ, ಆಮೇಕಿಂದ ನಿನ್ ಮನೆ ಕುಟ್ಕತೀನಿ. ಇವಳನ್ನ ಈಗಲೇ ಹೇಳ್ತಾ ಇದೀನಿ, ಇವಳನ್ನ ಮನೆಗೆ ಸೇರ್ಸೋದ್ ಬೇಡ. ಇವಳನ್ನ ಉಗು ತೊಟ್ಬಿಟ್ಟು ಆಮೇಕಿಂದ ನಿನ್ನ ಒಬ್ನೇ ಏನಿಯ ಬಾ. ಅತ್ತೆ, ನಾನು ಯಾವ ಆಸ್ತಿ ಪಾಸ್ತಿ ನೋಡು ಇಷ್ಟಪಟ್ಟಿಲ್ಲ ಅತ್ತೆ. ನೀವೆಲ್ಲ ಇಷ್ಟೊಂದೆಲ್ಲ ಸಾವುಕಾರು ಅಂತ ಗೊತ್ತಾಗೋದಕ್ಕಿಂತ ಮುಂಚೆನೇನಿಯ ನಾನು ಇವ್ರನ್ನ ಇಷ್ಟಪಟ್ಬಿಟ್ಟಿದ್ದೆ ಕಾಲೇಜಾಗ ಏನಿಯ. ಕಾಲೇಜಾಗ ಇಷ್ಟಪಟ್ಟಾಗ ಇವ್ರೇನು ಸಾವುಕಾರು ಅದು ಇದು ಅಂತ ನನಗೇನು ಗೊತ್ತಿರಲಿಲ್ಲ ಅತ್ತೆ. ಆಮೇಕಿಂದ ನಿಧಾನಕ್ಕೆ ಏನಿಯ ಗೊತ್ತಾಗಿದ್ದು. ನಮಗೆ ಇವ್ನು ಸಾವುಕಾರ ಅಂತ ಗೊತ್ತಿದ್ರೆ ನಾನೇನು ಲವ್ಗಿವು ಏನು ಮಾಡ್ತಿರ್ಲಿಲ್ಲ. ತುಂಬ ಒಳ್ಳೆಯವನು ಕಣತ್ತೆ. ಅದಕ್ಕೇನೆನಿಯ ನಾನು ಇಷ್ಟಪಟ್ಟೆ ಅಷ್ಟೇ ಏನಿಯ. ಅಷ್ಟು ಬಿಟ್ರೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ನೋಡಿ ಇಷ್ಟಪಟ್ಟಿರೋ ಅಂತೇಳಿ ಅಲ್ಲ ಕಣತ್ತೆ. ನಾನು ನಿಜವಾಗ್ಲೂ ನಾನು ನಂಬಿ ಅತ್ತೆ, ನನಗೆ ಯಾವ ಆಸ್ತಿ ಇಷ್ಟನೂ ಇಲ್ಲ ಕಣತ್ತೆ. ನಿಮ್ಮ ಮನೆಯಾಗ ಆರಾಮಾಗಿ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ ಅತ್ತೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅತ್ತೆ, ಪ್ಲೀಸ್. ನಿಮ್ಮನ್ನು ಮದುವೆಗೆ ಕರೆದ್ಬಿಟ್ಟೇನೆ ಮದುವೆ ಮಾಡ್ಕೋಬೇಕಿತ್ತು. ಆದರೆ ನಮ್ಮ ಮನೆಗೂ ಒಪ್ಪ ಅಂತ ಪರಿಸ್ಥಿತಿನಾಗ ಇರಲಿಲ್ಲ. ಹಂಗೆ ನೀವು ಒಪ್ಪ ಅಂತ ಪರಿಸ್ಥಿತಿನಾಗ ಇರಲಿಲ್ಲ. ಇಬ್ಬರು ಮನೆಗೂ ಮದುವೆ ಸೆಟ್ ಮಾಡಿಬಿಟ್ಟಿದ್ರು. ಯಾರೇ ದಾರಿ ಇಲ್ದಿದ್ದಂಗೆ ಮದುವೆ ಮಾಡ್ಕೊಳ್ಳೇಬೇಕಾಗಿತ್ತು. ಇನ್ನೇನು ಮಾಡೋಕ್ಕಾಯ್ತದೆ ನೀವೇ ಹೇಳಿ? ಅದಕ್ಕೆ ಮದುವೆ ಮಾಡ್ಕೊಂಬಿಟ್ಟೆ. ಸಾಕು ಬುಚ್ಚೆ ಶಶಿ ಬಾಯ್ನ.
ನಾನು ಇಷ್ಟಪಟ್ಟಿರೋ ಹುಡುಗನ ನಾನು ಮದುವೆ ಮಾಡ್ಕೋಬೇಕಾಗಿರೋ ನನಗೆ ಮದುವೆ ಸೆಟ್ ಆಗಿರೋ ಹುಡುಗನ ಜೊತೆ ನೀನು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟು ಬಂದು ಇವಾಗ ಓವರ್ ಡ್ರಾಮಾ ಮಾಡ್ತಾ ಇದೀಯಾ ಅತ್ತೆ. ಇವಳನ್ನ ಮಾತ್ರ ನಂಬೇಡಿ ಅತ್ತೆ. ಇವಳು ಇವ್ರದಕ್ಕೆ ಸೇರ್ಕೊಂಡು ದೊಡ್ಡ ಹಳ್ಳ ತೊಡ್ಬಿಟ್ಟು ನಿಮ್ಮನ್ನೆಲ್ಲ ತೊಳ್ಬಿಟ್ಟವ್ರೆ. ದುಡ್ಡು ಐತೆ ಅಂತ ಗೊತ್ತಿದ್ದೇನೆ ಮದುವೆ ಮಾಡ್ಕೊಂಡ್ರದು. ದುಡ್ಡಿಲ್ಲ ಅಂತ ಗೊತ್ತಿದ್ರೆ ಅವಳು ಪದ್ದು ಅವಳಲ್ಲ, ಅವಳು ಒಪ್ಪ ಅಂತ ಮನುಷ್ಯಲೇನೇ ಅಲ್ಲ, ದರಿದ್ರದವಳು. ನೋಡಿ ಇವರೆಲ್ಲ ಬೇಕು ಅಂತ ನೀ ಮದುವೆ ಮಾಡ್ಕೊಂಡ್ರದು ಅತ್ತೆ. ನಂಬ್ಯಾಡ್ರಿ ಇವಳನ್ನ ಮೊದಲು ಮನೆಯಿಂದ ಈಚೆ ಕಡೆ ಓಡಿಸ್ರಿ. ಮೊದಲು ಇವಳನ್ನೇನ ಇಲ್ಲೇ ಇಟ್ಕೊಂಡ್ರೆ ಮನೆಯೆಲ್ಲ ತೊಳೆದು ಬಿಡ್ತಾರೆ. ನಿಮ್ಮ ಮಾತಿಗೆನೇ ನಿಮ್ಮ ಮಗ ಈಗಲೇ ಬೆಲೆ ಕೊಡ್ತಿಲ್ಲ ಅಂತಂದ್ಮೇಲೆ ಮದುವೆ ಆದ್ಮೇಲೆ ಇವಳು ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾರೆ? ನಿಮ್ಮ ಮಾತಿಗೆ ಎಲ್ಲಿ ಬೆಲೆ ಕೊಡ್ತಾನೆ ಹೇಳಿ? ಎಲ್ಲ ಇವಳು ಮಾತೇನಿಯ ಕೇಳೋದು. ನೋಡಿ ಅತ್ತೆ, ನಾನು ನಿಮ್ಮ ಮಗುನೇ ನಂಬ್ಕೊಂಡಿದ್ದೀನಿ ಅತ್ತೆ. ನನ್ನ ಕೈಲಿ ಇವನನ್ನ ಬಿಟ್ಟಿರಕ್ಕೆ ಆಗಕ್ಕಿಲ್ಲ ಕಣತ್ತೆ. ದಯವಿಟ್ಟು ಈ ಮನೆಯಾಳಿನ ಮನೆಯಿಂದ ಓಡಿಸ್ಬಿಡಿ ಅತ್ತೆ. ನಾನು ಚಂದು ಇಬ್ರು ಇನ್ನೊಂದ್ಸಲ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅತ್ತೆ. ಏ ರೂಪಾ, ತಲೆಗಿಲೆ ಕೆಟ್ಬಿಟ್ಟೈತಾ ನಿನ್ಗೆ? ಏನೇನೋ ಮಾತಾಡ್ತಿದ್ಯಲ್ಲ. ನಾನೇವಾಗ ನೀನು ಇಷ್ಟಪಟ್ಟಿದ್ದೆ? ನೀನು ಒಬ್ಳು ಇಷ್ಟಪಟ್ಬಿಟ್ರೆ ಸಾಕಾ? ನಾನು ಇಷ್ಟಪಟ್ಟಿದ್ದು ಶಶಿನೇನೆ. ನಾನು ಶಶಿನೇ ಮದುವೆ ಮಾಡ್ಕೊಬೇಕು ಅಂತ ಮದುವೆ ಮಾಡ್ಕೊಂಡು ಬಂದಿರೋದು. ನೋಡು, ಯಾರು ಏನು ಹೇಳಿದ್ರು ಶಶಿನೇ ನನ್ನ ಹೆಂಡತಿ ಅಷ್ಟೇನೆ. ಶಶಿ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತಾನೆ ಮದುವೆ ಮಾಡ್ಕೊಂಡು ಬಂದಿದ್ದು. ಅಪ್ಪ ನೀವಾದ್ರೂ ಹೇಳಿ ಅಪ್ಪ ಅಮ್ಮಂಗೆ. ಲೇ, ಇನ್ನೇನ್ ಮಾಡಕ್ಕಾಗ್ತದೆ? ಹೋದ್ರೆ ಹೋಗ್ಲಿ ಬಿಡು. ಅತ್ತಗೆ ಹೆಂಗೋ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಇನ್ನು ನಾವು ತಾನೇ ಇನ್ನೇನು ಮಾಡಕ್ಕಾಯ್ತದೆ? ಅಯ್ಯೋ ಸುಮ್ಕೆ ಅತ್ತಗೆ ಆಗಿದ್ದಾಗೋಯ್ತು. ಶಾನೆ ಎಳ್ಕೊಂಡು ಹೋದ್ರಾಗಿಲ್ಲ. ಈ ಸೊಸೆನು ಸಂದಕ್ಕೆ ಅವಳಿ ಬಂಗಾರದಂಗೆ ಅವಳು ಸೊಸೆನೂ. ಯಾಕೆ ಸುಮ್ಕೆ ಬಿಟ್ಬಿಡ್ತೀಗ ಇವಳು ನೀನು? ಹಂಗೆಲ್ಲ ಬಿಟ್ಬಿಟ್ಟು ಏನು ಮಾಡ್ತೀಗ? ಅತ್ತಗೆ ಹೆಂಗೋ ಆರತಿ ತಟ್ಟೆ ಎತ್ಕೊಂಡ್ಬಿಟ್ಟು ಬಂದು ಆರತಿ ಎತ್ತು ಸುಮ್ಕೆನೇನೆ. ಅವನ್ಗ ಆರತಿ ಎತ್ತದಲ್ಲ, ನಿಮಗ್ ಮಂಗಳಾರತಿ ಎತ್ತಬೇಕು. ನಾನಂತೂ ನಿನ್ ಮಾಕೆ ನಿನಗ್ ಮಂಗಳಾರತಿ ಎತ್ತಿದ್ದಂಗೆ ಇನ್ ಯಾರಿಗೆ ಎತ್ತಕ್ಕಾಯ್ತದೆ? ಅಲ್ಲ, ಅವರು ಮಂಗಳಾರತಿ ಎತ್ತಬೇಕಂತೆ. ನೀವೇನ್ರಿ ನನ್ನ ಕಡೆ ಸಪೋರ್ಟ್ ಮಾಡ್ತಿದ್ರೋ ಇಲ್ಲ ಮಗನ ಕಡೆ ಸಪೋರ್ಟ್ ಮಾಡ್ತಾ ಇದ್ದೀರೋ? ನೋಡಿ, ನನಗದೆಲ್ಲ ಗೊತ್ತಿಲ್ಲ. ಇವಳನ್ನ ನನ್ನ ಸೊಸೆ ಅಂತ ನಾನು ಒಪ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ನೆಂಟ್ರು ಇಷ್ಟೆಲ್ಲನೂ ಹಾಡಾಡ್ಕೊಂಡು ನೋಕ್ಬಿಡ್ತಾರೆ ಅಷ್ಟೇ ಏನಿಯ. ಇವಳನ್ನೇನಾದ್ರೂ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ಇಂಥ ಮನೆಯಳಿನ ಮನೆ ತುಂಬಿಸ್ಕೊಂತೀನೇನ್ರಿ ನಾನು? ಪಾಪ ನೋಡ್ರಿ ಅವಳು ನಮಗೋಸ್ಕರ ಕಾಯ್ಕೊಂಡು ನಿಂತವಳೆ. ರೂಪ, ನನ್ನ ಮಗ ಬರ್ತಾನೆ ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡಿದ್ದೀನಿ. ನೀವು ಅರ್ಥ ಮಾಡ್ಕೊಳ್ರಿ ನಮ್ಮ ಕಷ್ಟನೂ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾಕ್ರಿ ನಿಮಗೆ ಅರ್ಥ ಆಯ್ತಿಲ್ವ ನಾನು ಏನು ಹೇಳ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು? ನಿಮಗೆ ಏನೋ ತಲೆಗೆಲೆ ಕೆಟ್ಬಿಟ್ಟೈತಾ ಏನು? ಅತ್ತೆ, ನಾನು ಇವ್ರನ್ನೇ ಮದುವೆ ಮಾಡ್ಕೋಬೇಕು ಅತ್ತೆ. ಇಲ್ಲ ಅಂದರೆ ನಾನು ಬದುಕಿರಕ್ಕಿಲ್ಲ ಅತ್ತೆ. ನಿಜವಾಗ್ಲೂ ನಂಗೆ ಇವರೇ ಬೇಕು ಅತ್ತೆ. ನಾನು ಚಂದುನೇ ಮದುವೆ ಮಾಡ್ಕೋಬೇಕು. ನಿಮ್ಮ ಮನೆ ಸೊಸೆ ಆಗಬೇಕು ಅತ್ತೆ. ನನ್ನ ಮನ್ಸಾಗು ಕನಸಾಗು ಎಲ್ಲನೂ ನಾನು ಮದುವೆ ಇದೇ ಮನೆ ಸೊಸೆ, ಇದೇ ಮನೆಗೆ ಮದುವೆ ಮಾಡ್ಕೊತೀನಿ ಅಂತ ಮನ್ಸಾಗೆಲ್ಲ ಅನ್ಕೊಂಡ್ಬಿಟ್ಟಿದ್ದೀನಿ ಕಣತ್ತೆ. ಅದಕ್ಕೆ ತಾನೇ ಇದೇ ಮನೆಗೆ ನೀ ಬಂದು ಫಿಕ್ಸ್ ಆಗಿರೋದು ಅತ್ತೆ. ಇವಾಗ ನನಗೆ ಯಾರತ್ತೆ ದಿಕ್ಕು? ನೀವೇ ಹೇಳಿ ಅತ್ತೆ, ಯಾರು ದಿಕ್ಕು ಅಂತ ನನಗೆ. ನಿಜ, ನಾನಂತೂ ಬದುಕಿರಲ್ಲ ಅತ್ತೆ. ಸುಮ್ನಿರಮ್ಮ, ನಿನಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ, ಸರಿನಾ? ನಿನಗೆ ಅನ್ಯಾಯನೇ ಆಗಲ್ಲ. ಇವಳನ್ನ ಹೆಂಗೆ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಳನ್ನ ಓಡಿಸ್ತೀನಿ ಇಲ್ಲಿಂದ. ಲೋ ಮಗನೇ, ನಿನಗೊಂದೇ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ ನೋಡು. ಇವಳನ್ನ ಬಿಟ್ಟು ಬತ್ತಿಗ ಬಾ ಮನೆಗೆ. ಇಲ್ಲ ಇವಳನ್ನ ಬಿಡಕ್ಕಿಲ್ಲ ನಾನು ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ಇವಳ ಜೊತೆ ನೀನು ಮನೆಯಿಂದ ಈಚೆ ಕಡೆಗೆ ಹೋಗ್ಬೇಕಾಯ್ತದೆ. ಯೋಚನೆ ಮಾಡು, ಅಮ್ಮನ ಹೆಂಡ್ತಿನ ಅಂತ ಹೇಳ್ಬಿಟ್ಟು. ಈ ಮನೆನಾಗೆ ರಾಣಿ ಥರ ಮೆರ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಅನ್ಕೊಂಡು ಕನ್ಸು ಕಂಡ್ಕೊಂಡು ಬಂದವಳಲ್ಲ ಈ ಮಳ್ಳಿಗೆ ಮನೆ ಒಳಗಡೆ ಎಡಗಾಲ್ ಹೆಜ್ಜೆನೂ ನನಗೆ ಸಿಕ್ಕಿಲ್ಲ. ಜಾಸ್ತಿ ದುಡ್ಡು ನೋಡಿ ಮದುವೆ ಮಾಡ್ಕೊಂಡು ಬಂದಿರೋಳಲ್ವ ಇವಳು? ಭಾಳ ಕನ್ಸು ಕಟ್ಕೊಂಡಿದ್ದೆ ಅಲ್ವೇನೆ? ದೊಡ್ಡ ಮನೆನಾಗ ಸೊಸೆ ಆಗ್ಬೋದು, ಈ ಮನೆನಾಗೆಲ್ಲ ಮೆರ್ಕೊಂಡು ಓಡಾಡ್ಬೋದು, ರೇಷ್ಮೆ ಸೀರೆ ಉಟ್ಕೊಂಡು 24 ಗಂಟೆ ಅಂತ ಹೇಳ್ಬಿಟ್ಟು. ಆದರೆ ನಿನ್ನ ಕನಸೆಲ್ಲ ಇವತ್ತೇ ಮುರಿತಾ ಇದ್ದೀನಿ ನೋಡು. ನೀನು ಈ ಮನೆ ಒಳಗಡೆ ಕೆಡ್ಗಾಲ್ ಹೆಜ್ಜೆನೂ ಇಕ್ಕಂಗಿಲ್ಲ. ಈ ಮನೆ ಒಳಗಡೆ ನಿನ್ನ ಸೊಸೆ ಅಂತ ನಾನು ಕರ್ಕೊಳ್ಳೋದೂ ಇಲ್ಲ ನೋಡೋ. ಬರಂಗಿದ್ರೆ ನೀನು ಒಬ್ಬನೇ ಮನೆ ಒಳಗಡೆಗೆ ಬಾ. ನೀನೇನಾದ್ರೂ ನಾವು ಮುಖ್ಯ ಅನ್ನೋದಾಗಿದ್ರೆ ಬಾ, ಇಲ್ಲ ನಿಂಗೆ ತಿರ್ಬೋಕಿನೇ ನೀ ಮುಖ್ಯ ಅನ್ನೋದಾಗಿದ್ರೆ ಇಲ್ಲಿಂದ ಹೋಗ್ಬೋದು. ಈ ಮನೆನಾಗೆ ನಿನಗೆ ಯಾವ ಜಾಗನೂ ಇಲ್ಲ. ಅಮ್ಮ, ನನ್ನೇ ನಂಬ್ಕೊಂಡು ಬಂದಿರೋ ಹುಡುಗಿನ ಮಧ್ಯದಲ್ಲಿನ ಕೈ ಬಿಟ್ಬಿಟ್ಟು ಒಳಗಡೆಗೆ ಬಾ ಅಂತ ಹೇಳ್ತಾ ಇದೀಯನಮ್ಮ? ಇವಳು ನನ್ನೇ ನಂಬ್ಕೊಂತಾನೆ ಬಂದಿರೋದು. ಇದೇನಮ್ಮ ಹಿಂಗೆ ಮಾತಾಡ್ತಾ ಇದೀಗ ನೀನು? ನಿನ್ಗೇನು ತಲೆಗೆಲೆ ಕೆಟ್ಬಿಟ್ಟಾಯ್ತಾ? ನೀನು ಒಂದು ಹೆಣ್ಣಾಗಿತ್ಕೊಂಡು ತಾಳಿ ಕಟ್ಟಿರೋ ಹುಡುಗಿ ಹತ್ರನೇ ನೀ ಹೆಂಗಮ್ಮ ನೀನು ಹಿಂಗೆಲ್ಲ ಮಾತಾಡಕ್ಕೆ ಸಾಧ್ಯ? ಅಮ್ಮ ನೋಡು, ಸುಮ್ಕೆ ನಮ್ಮನ್ನ ಮನೆ ಒಳಗಡೆಗೆ ಬಿಟ್ಕ. ನೀನೇನೋ ಆಗಿದ್ದಾಗೋಯ್ತು. ಯಾರಾದ್ರೇನಂತೆ, ಈ ಮನೆ ಬೆಳಗ ಮಹಾಲಕ್ಷ್ಮಿನೇ ತಾನೇ? ಮಹಾಲಕ್ಷ್ಮಿ ಯಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದ್ದೆ. ಆದರೆ ನೀನು ಇಂಥ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಬಂದಿದ್ದೀಗ ನೋಡ್ಲಾ. ನನ್ನ ಕೊನೆ ಮಾತು ಒಂದೇ, ಮೊದಲನೇ ಮಾತು ಒಂದೇ. ನನಗೆ ಇವಳಂದ್ರೆ ಇಷ್ಟ ಇಲ್ಲ. ಇವಳಂತೂ ನನಗೆ ನಮ್ಮ ಮನೆ ಒಳಗಡೆ ನಾನು ಸೇರಿಸ್ಕೊಳ್ಳೋದಿಲ್ಲ. ಇವಳಿಗೆ ಈ ಮನೆ ಒಳಗಡೆ ಬರೋ ಯಾವ ಅಧಿಕಾರನೂ ಹಕ್ಕುನೂ ಇಲ್ಲ ನೋಡು. ನೀನು ಇವಳನ್ನ ಕರ್ಕೊಂಡು ಹೋಗ್ತಾ ಇರ್ಬೋದು. ನಿನಗೆ ಹೆಂಡತಿ ಮುಖ್ಯನೇ ಅಲ್ವಾ? ಕರ್ಕೊಂಡೋಗಿ ಜೀವನ ಮಾಡು. ಅಷ್ಟೇ ಅಲ್ಲ, ನಿನ್ನ ಬ್ಯಾಂಕ್ ಅಕೌಂಟು ಇವತ್ತಿಂದ ನಿಮ್ಮಪ್ಪ ಆಗ್ತಿರ್ತಾನೆ ಬ್ಯಾಂಕ್ ಅಕೌಂಟ್ ಕಾಸು. ಆ ಅಕೌಂಟೆಲ್ಲ ಇವತ್ತೇನಿಯ ಬ್ಲಾಕ್ ಮಾಡಿಸ್ತೀನಿ. ಈ ಮನೆನಾಗ ನಿಂಗೆ 10 ರೂಪಾಯಿ ಸಿಗೋದಿಲ್ಲ. ಯೋಚನೆ ಮಾಡು. ಲೇ ಅವನು ನಮ್ಮ ಮಗ ಕಣ್ಲೆ. ಆದ್ರೆ ಮಗ ಅಂದಿದ ತಕ್ಷಣ ನಾನೇ ಮುಖ್ಯ ಅಲ್ಲ ಅವನಿಗೆ. ಅವ್ನ ಹೆಂಡತಿನೇ ಮುಖ್ಯ ಅಂತ ಹೇಳ್ತಾವನೆ ಅಂತಂದ್ರೆ ಇಂಥ ಮಗ ನನಗೆ ಬೇಕಾಗಿಲ್ಲ ರೀ. ನೋಡೆ, ಅವತ್ತು ನಿನ್ನ ಮಗಳು ಓಡೋದವಳು ನೀನು ಎಲ್ಲಿ ಬೈತಿ ಅಂತ ಮನೆಗೆ ಬಂದಿರಲಿಲ್ಲ. ಇಲ್ಲಿ ಗಂಟ ಎಲ್ಲವಳು ಹೆಂಗವಳು ಅದನ್ನೂ ಗೊತ್ತಿಲ್ಲ. ಇವನಾದ್ರೂ ಮಂತಕನ ಬಂದವನೇ. ಇವನಾದ್ರೂ ಮನೆ ಒಳಗಡೆಗೆ ಸೇರಿಸ್ಕಳೆ. ನೀನು ಹಿಂಗೆಲ್ಲ ಆಟ ಮಾಡ್ಕೊಂಡು ಕುಂತ್ಕೊಂಡ್ರೆ ಸುಮ್ಕೆ ಎಲ್ಲರೂ ದೂರ ಆಗ್ಬೇಕಾಯ್ತದೆ. ನೀವು ಹಳೆದೆಲ್ಲ ಕೆದಕ್ಬಿಟ್ಟು ಏನೋ ತಲೆ ತಿನ್ಬೇಡಿ. ನಾನು ಹೇಳೋದು ಇಷ್ಟೇನೇನಿಯ ನೋಡಿ. ನಿಮ್ಮ ಮನೆ ಒಳಗಡೆಗೆ ಬರೋ ಯಾವ ಅಧಿಕಾರನೂ ಇಲ್ಲ ಅಷ್ಟೇನಿಯ. ಇವನೇನಾದ್ರೂ ಮನೆ ಒಳಗಡೆಗೆ ಬಂದ ಅಂದ್ರೆ ನಾನು ಮನೆ ಒಳಗಡೆ ಇರಲ್ಲ. ನಾನು ಮನೆಯಿಂದ ಈಚೆ ಕಡೆಗೆ ಹೊಂಟೋಯ್ತೀನಿ ಅಷ್ಟೇ. ಇದೇ ನನ್ನ ಕೊನೆ ನಿರ್ಧಾರ.
ನೀವು ಅಷ್ಟೇ ಯೋಚನೆ ಮಾಡಿ. ನಾನು ಬೇಕಾ ಇಲ್ಲ ಇವಳು ಬೇಕಾ ಅಂತ ಹೇಳ್ಬಿಟ್ಟು ಇವಳೇ ಬೇಕು ಅಂತಂದ್ರೆ ನಾನು ಬ್ಯಾಗ್ ಎತ್ಕೊಂಡಿಲ್ಲ ನಾ ಹಾಳಾಗೋಯ್ತೀನಿ, ಆಶ್ರಮಕ್ಕೆ ಸೇರ್ಕಂತೀನಿ. ಅತ್ತೆ ನನ್ನ ಕತೆ ಏನತ್ತೆ, ನಂಗೆ ಅನ್ಯಾಯ ಆಗೋಯ್ತು ಕಣತ್ತೆ, ಅನ್ಯಾಯ ಆಗೋಯ್ತು, ನಾನಿನ್ನಿರಲ್ಲ ಅತ್ತೆ. ಅಯ್ಯೋ ರೂಪಾ, ರೂಪಾ, ನಾನೇನಾದ್ರೂ ನೀವೊಂದು ದಾರಿ ಮಾಡ್ಕೊಡ್ತೀನಿ, ಸುಮ್ಮನೆ ಇರು, ಏನಂತ ತಪ್ಪು ನಿರ್ಧಾರ ತಗೋಬೇಡ. ರೂಪಾ, ರೂಪಾ, ಅಯ್ಯೋ ರೂಪಾ, ನಿಂತ್ಕೊಳಮ್ಮ. ನಿಮ್ಮ ಮನೆಯವರೆಲ್ಲನೂ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡೇ ಇರಲಿಲ್ಲ ನಾನಂತೂ. ನನ್ನಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗೋಗ್ಬಿಡ್ತು ನೋಡಿ. ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನಿರು, ಎಲ್ಲರದು ಈ ಡ್ರಾಮಾ ಅಷ್ಟೇ. ನೋಡಿದ್ರೇನ್ರಿ ಈ ಮನೆಯಾಳಿಯಿಂದ ಏನೇನೆಲ್ಲ ಆಯ್ತೈತೆ ಅಂತ ಹೇಳ್ಬಿಟ್ಟು, ನೋಡಿದ್ರೇನ್ರಿ ಇವಳು ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದಕ್ಕೆ ಎಷ್ಟೆಲ್ಲ ಕತೆ ಆಗೋಯ್ತು ನೋಡಿದ್ರ. ನನಗಂತೂ ಥೂ ಏನು ಮಾಡಬೇಕು ಅಂತಲೇ ನೀಯೇ ಗೊತ್ತಾಯ್ತಿಲ್ಲ ನನಗಂತೂ ರೀ. ಈಗ ಏನ್ರಿ ಮಾಡೋದು, ಪಾಪ ರೀ ರೂಪ, ಈ ಕಿತ್ತೋಗಿದ್ದು ನನ್ನ ಮಗ ಮಾಡಿರೋದಕ್ಕೆ ಹಿಂಗೆಲ್ಲ ಆಗೋಯ್ತಲ್ರಿ. ಲೇ ಮನೆಯಾಳಿ, ನಿನ್ನಿಂದ ಎಷ್ಟೆಲ್ಲ ನಡೀತಾಯ್ತು ನೋಡೆ. ನೋಡು, ಈ ಮನೆ ನಿನ್ಗೆ ಯಾವತ್ತೂ ಮುಚ್ಚೆ ಇರ್ತೈತೆ, ಯಾವತ್ತೂ ಈ ಮನೆಗೆ ನೀನು ಬರಲೇಬಾರ್ದು ರೀ. ನಡೀರಿ, ಏನಾರ ಮಾಡ್ಕೊಂಡು ಸಾಯ್ಲಿ. ಇವತ್ತಿಂದ ನಿಂದು 1 ರೂಪಾಯಿನೂ ನಿನ್ನ ಅಕೌಂಟಾಗಿರಲ್ಲ, ಸರಿನಾ? ಅಕೌಂಟ್ ಎಲ್ಲ ಕ್ಲೋಸ್ ಅಷ್ಟೇ ನಿನಯ. ನಮ್ಮ 1 ರೂಪಾಯಿನೂ ಕೊಡಲ್ಲ. ಅದು ಹೆಂಗೆ ಇವಳನ್ನ ಮದುವೆ ಮಾಡ್ಕೊಂಡಿದ್ಯಲ್ಲ, ಅದು ಹೆಂಗೆ ಸಾಕಿ ಹೆಂಗೆ ಸಲುತ್ತೀಯೋ ನಾನು ನೋಡೇ ಬಿಡ್ತೀನಿ. ನಾವು ಮುಖ್ಯ ಅಲ್ಲ, ಇವಳೇ ಮುಖ್ಯ ಅಲ್ವಾ? ಇವಳು ಪ್ರೀತಿ ನೆನೆಯ ನಿನಗೆ ಊಟ ಹಾಕ್ಲಿ, ನಾವಂತೂ ಊಟ ಹಾಕೋದಿಲ್ಲ. ನಾವು ಮುಖ್ಯ ಅಲ್ಲ ಇವನಿಗೆ, ಇವಳು ಅವಳ ಬೇವರ್ಸಿ ಮುಖ್ಯ. ಸಾಯಿ ರೀ. ನೀವೇನ್ರಿ ಅಲ್ಲೇ ನಿಂತ್ಕೊಂಡಿದ್ದೀರಾ? ಮಗನೇ, ನಿನಗೂ ಗೊತ್ತು, ನಿಮ್ಮಮ್ಮ ಬೇಡ ಅಂದಮೇಲೆ ನಾನು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು. ನೀನೇನೇ ಅರ್ಥ ಮಾಡ್ಕ, ಆದರೆ ನೀನು ಸಪೋರ್ಟಾಗಿ ಯಾವಾಗೂ ನಾನು ಇರ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ, ಸರಿನಾ? ನೀವಿಬ್ಬರು 100 ಕಾಲ ಸುಖವಾಗಿ ಬಾಳ್ರಿ. ನೀವಿಬ್ಬರು ನೋಡೋಕೆ ತುಂಬ ಸಂದ ಕಾಣಿಸ್ತಿದ್ದೀರಾ. ಮಗನೇ ನೋಡು, ಎಲ್ಲ ಬುದ್ಧಿ ಇರೋ ನೀನೇ ಏನೋ ಒಂದು ಮಾಡ್ಕೋಬೇಕಷ್ಟೇನೆ. ರೀ ಅವ್ರ ತಗೇನ್ರಿ ಮಾತು, ಬಾಯಿ ಮುಚ್ಕೊಂಡು ಬತ್ತೀರಾ ಇಲ್ವಾ? ಬರ್ತಾ ಇದ್ದೀನಿ, ನಮ್ಮ ಮನೆ ಒಳಗಡೆಗೆ ಬರಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೇನಿಯ. ಹೇಳ್ಬಿಟ್ಟು ಬರ್ತೀನಿರು. ನೋಡು, ನೀನು ಬುದ್ಧು ಹತ್ರ ಹೋಗು, ಏನಾದರೂ ಸಹಾಯ ಸಿಗ್ಬೋದೇನೋ, ಸರಿನಾ? ನೋಡು, ಸತ್ಯಕ್ಕೆ ಇವಳು ತುಂಬ ಸ್ಟ್ರಿಕ್ಟ್ ಮಾಡಿರ್ತಾಳೆ, ನಿನ್ನ ಅಕೌಂಟ್ ಎಲ್ಲ ಕ್ಲೋಸ್ ಮಾಡಿರ್ತಾಳೆ, ನಿನ್ನ ಅಕೌಂಟು ಕಾಸು ಹಾಕೋಕ್ಕೂ ಆಗೋಕ್ಕಿಲ್ಲ. ನಾನು ನಿನಗೆ ಏನಾದರೂ ಸಹಾಯ ಮಾಡ್ತೀನಿ, ಬುದ್ಧು ಹತ್ರ ಹೋಗು, ಸರಿನಾ? ಎಲ್ಲ ಒಳ್ಳೇದಾಯ್ತದೆ, ನೀವು ಹೋಗ್ರಿ. ಹಾಂ, ನಾನು ಆಮೇಕಿಂದ ಮಾತಾಡ್ತೀನಿ. ರೀ